ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡಿ ಸ್ನೇಹಿತರೆ, ಏನು ವಿಶೇಷ ಅಂದರೆ ಸಂಕ್ರಾಂತಿ ಹಬ್ಬದ್ದು ನಾವು ಹೊಸ ಬೆಳೆ ಬೆಳೆದಿರ್ತೀವಿ. ವಿಶೇಷವಾಗಿ ನಾವೇನು ಮಾಡ್ತೀವಿ ಅಂದರೆ ಕಣದಲ್ಲಿ ಎಲ್ಲ ಪದಾರ್ಥನೂ ಕ್ಲೀನ್ ಮಾಡಿ ಮನೆಗೆ ತೊಗೊಬರ್ತೀವಿ. ಅದ್ರ ಪ್ರಯುಕ್ತ ಹೊಸ ವರ್ಷದ ಪ್ರಯುಕ್ತ ನಾವು ಹಬ್ಬ ಮಾಡ್ತೀವಿ. ಏನಂದರೆ ನಾವು ಹಬ್ಬನ ಹೇಗೆ ಮಾಡ್ತೀವಿ ಅಂದರೆ ಹಿಂದಿನ ಕಾಲದ ಥರ ನಮಗೆ ಹಬ್ಬ ಮಾಡೋಕ್ಕೆ ಬರಲ್ಲ, ನಾವು ಮಾಡೋದೇ ಇಲ್ಲ. ನಾವು ಏನು ಮಾಡ್ತೀವಿ ಅಂತ ಆ ಪದ್ಧತಿನೇ ಇಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಇವಾಗಿನ ಬ್ಯುಸಿ ಲೈಫಲ್ಲಿ. ಈಗ ನೋಡಿ, ಇವಾಗ ನಾವು ಏನು ತೋರಿಸ್ತೀವಿ ಅಂದರೆ GM ರಿಜಾಯ್ಸ್ ವತಿಯಿಂದ ನಮಗೆ ಊಟ ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಏನೇನು ಊಟ ಅಂದರೆ ತುಂಬ ಅವರೇ ಆರ್ಗ್ಯಾನಿಕ್ ಆಗಿ ಮಾಡೋದು, ಒಬ್ಬರು ಮೇಡಮ್ ಮಾಡೋದು, ನಮಗೆ ತುಂಬ ಬೇಕಾದವರು. ಅವರು ನಮಗೆ ತುಂಬ ವರ್ಷದಿಂದ ಪರಿಚಯ ಇರೋರು. ಅದು ಮಲ್ಲೇಶ್ವರಂ 8ನೇ ಕ್ರಾಸಲ್ಲಿ ಬರುತ್ತೆ. ನಾವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೋಡಿ ಅಡ್ರೆಸ್ಸನ್ನ ಎಲ್ಲದನ್ನು ನಾವು ಇಮೇಲಲ್ಲಿ ಹಾಕಿರ್ತೀವಿ. ನೋಡಿ, ಇವಾಗ ನಾನು ಐಟಮ್ಗಳೆಲ್ಲ ತೋರಿಸ್ತೀನಿ, ಯಾವ್ಯಾವ ಐಟಮ್ ಕಳಿಸಿದ್ದಾರೆ ಅಂತ. ಇದನ್ನು ನೀವು ಬೇಕಿದ್ದರೆ ಮನೆಗೂ ತರಿಸ್ಕೋಬೋದು. ನೀವು ಅವರು ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ, ಅಲ್ಲೇ ಹೋಗಿ ನೀವು ಊಟ ಮಾಡ್ಬೋದು, ಅಲ್ಲೇ ಸವಿಬೋದು ನೀವು. ತುಂಬ ಚೆನ್ನಾಗಿದೆ. ನನಗಂತೂ ಇದು ನೋಡಿದ ತಕ್ಷಣ ನಮ್ಗೆ ನೋಡಿ ಇದು 3 ಜನಕ್ಕೆ ಆಗೋಷ್ಟು ಊಟ ಕಳಿಸ್ಕೊಟ್ಟಿದ್ದಾರೆ. ನಾನು ನೋಡಿ ಅನ್ಬಾಕ್ಸ್ ಮಾಡ್ತೀನಿ. ಇದೆಲ್ಲ ಯಾವ ಥರ ಎಷ್ಟು ನೀಟಾಗಿ ಕಳಿಸಿದ್ದಾರೆ ಅಂದರೆ ನನಗಂತೂ ತುಂಬ ಖುಷಿ ಆಯಿತು. ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿದ್ರೇ ಎಷ್ಟು ಬೇಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಆರ್ಗ್ಯಾನಿಕ್ಕಾಗಿ ಮಾಡಿರೋದು ಇದು ಮೇಡಮ್ ಅವರು. ಅವ್ರನ್ನೂ ಒಂದ್ಸರಿ ನಿಮಗೆ ಪರಿಚಯಿಸ್ತೀನಿ, ಅಲ್ಲೇ ಹೋಗಿ ವಿಡಿಯೋ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಏನೇನು ಐಟಮ್ ಇದೆ ಅಂತ. ಸುಮಾರು ಇದರಲ್ಲಿ 19 ಐಟಮ್ ಇದೆ. ನೋಡಿ ಸ್ನೇಹಿತರೆ, ಅವರು ಕಳಿಸ್ಕೊಟ್ಟಿರೋಂಥ ಊಟ ಸರ್ವ್ ಮಾಡಿದ್ದೀನಿ. ಸುಮಾರು 19 ಐಟಮ್ ಜೋಡಿಸಿದ್ದೀನಿ ಬಾಳೆ ಎಲೆಯಲ್ಲಿ. ತುಂಬ ಚೆನ್ನಾಗಿದೆ. ನಾನು ಆಗಲೇ ಟೇಸ್ಟ್ ಮಾಡಿ ಎಲ್ಲದನ್ನು ನಾನು ಟೇಸ್ಟ್ ಮಾಡಿ ನೋಡಿಬಿಟ್ಟೆ. ಅವರು ಸುಮಾರು ನಮಗೆ ಒಂದು 3 ಬಾಕ್ಸ್ ಕಳಿಸ್ಕೊಟ್ಟಿದ್ರು. ನೋಡಿ, ಇದು ಸಜ್ಜೆ ರೊಟ್ಟಿ ಗಟ್ಟಿದು, ಇದು ಹೋಳಿಗೆ, ಶೇಂಗಾ ಹೋಳಿಗೆ. ನೋಡಿ, ಜೋಳದ ರೊಟ್ಟಿ. ನೋಡಿ ಇದು ಪಲ್ಯಗಳು ಎಲ್ಲನೂ ಇಲ್ಲೇ ಜೋಡಿಸಿದ್ದೀನಿ. ನೋಡಿ ಎಷ್ಟು ಥರ ಐಟಮ್ ಇದೆ, ತುಂಬ ಚೆನ್ನಾಗಿದೆ. ಇದು ಆರ್ಗ್ಯಾನಿಕ್ ಆಗಿ ಮಾಡಿರೋದು ಅಂತ ನಾನು ಪದೇ ಪದೇ ಹೇಳಿದ್ದೀನಿ. ಈ ವೈವಿಧ್ಯಮಯ ಊಟ ಎಲ್ಲೂ ಈ ಥರ ಇವಾಗ ಯಾರೂ ಮಾಡಲ್ಲ. ಇದು ತುಂಬ ಚೆನ್ನಾಗಿದೆ, ತುಂಬ ಸಾಂಪ್ರದಾಯಿಕವಾದ ಅಡುಗೆ ಇದು. ಇವಾಗ ಹೊಸ ಬೆಳೆ ತೆಗೆದಾಗ ನಾವೆಲ್ಲರೂ ಹಳ್ಳಿ ಕಡೆ ಊಟ ಮಾಡ್ತಿದ್ವಿ ಈ ಥರ. ನೋಡಿ, ಇದೆಲ್ಲ ಅಜ್ಜಿಗಳು, ತಾತಂದಿರು, ಅಜ್ಜಿದಿರು ನೆನಪು ಬರೋಂಥ ಊಟಗಳು. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ನಿಜವಾಗ್ಲೂ. ನೋಡಿ, 12ನೇ ತಾರೀಕು ಅವರು ಇದನ್ನು ಆಯೋಜಿಸಿದ್ದಾರೆ. ನೀವೇನು ಮಾಡಿ, ನೀವು ಅಲ್ಲೇ ಹೋಗಿ ಬೇಕಿದ್ರೆ ಊಟ ಮಾಡ್ಬೋದು, ನೀವು ಬೇಕಿದ್ರೆ ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕಿರ್ತೀವಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿರ್ತೀವಿ. ನೋಡಿ, ನೀವು ತರಿಸ್ಕೊಂಡು ಊಟ ಮಾಡಿ. ತುಂಬ ಚೆನ್ನಾಗಿದೆ. ನೀವೇ ಹೇಳ್ತೀರಾ, ರಾಧಕ್ಕ ನಿಜವಾಗ್ಲೂ ಚೆನ್ನಾಗಿತ್ತು ಊಟ ಅಂತ ಹೇಳ್ತೀರಾ. ನಾನು ಹೇಳಿದ್ನಲ್ಲ ಆಗ್ಲೇ, ಇದನ್ನು 5 ಜನ ಊಟ ಮಾಡ್ಬೋದು. ಇದು ಪೊಂಗಲ್. ನೋಡಿ, ನಾನು ಸ್ವೀಟ್ ಪೊಂಗಲ್ ಮೊದಲನೇದಾಗಿ ಸ್ವೀಟ್ ಪೊಂಗಲ್ ಟೇಸ್ಟ್ ಮಾಡ್ತೀನಿ. ಸಖತ್ತಾಗಿದೆ ನಿಜವಾಗ್ಲೂ. ನಾನು ಈ ಥರ ಅಂತೂ ಸ್ವೀಟ್ ಪೊಂಗಲ್ ನಾನು ಕೂಡ ಮಾಡಿ ತಿಂದಿಲ್ಲ. ಖಾರ ಪೊಂಗಲ್ ತಿಂತೀನಿ ಸ್ವಲ್ಪ. ವಾವ್, ಸಖತ್ತಾಗಿದೆ. ಹಿಂಗಂತೂ ಸಖತ್ ಫ್ಲೇವರ್ ಕೊಡ್ತಾ ಇದೆ. ನೋಡಿ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ. ಹುಗ್ಗಿ. ನೋಡಿ, ಇದು ನಾವು ಹೊಸಮನೆ ದೇವ್ರ ಹಬ್ಬ ಅಂತ ಇವಾಗ ಎಲ್ಲರೂ ನಾಗರ ಹಬ್ಬ ಅಂತ ಮಾಡ್ತಾರೆ ಹಳ್ಳಿ ಕಡೆ. ನೋಡಿ, ಹುಗ್ಗಿ, ಇದು ಗೋಧಿ ಹುಗ್ಗಿ ಸಕ್ಕತ್ತಾಗಿದೆ. ಇದನ್ನು ಒಂಚೂರು ಟೇಸ್ಟ್ ಮಾಡ್ತೀನಿ. ಎಲ್ಲ ಆರೋಗ್ಯಕರವಾದ ಅಡುಗೆ ಇದು. ಚೆನ್ನಾಗಿದೆ. ಇದು ನೋಡಿ, ಇದು ಹುಚ್ಚಳ ಚಟ್ನಿ. ಇದನ್ನು ಬೇರೆ ಕಡೆ ಎಲ್ಲ ಬೇರೆ ಬೇರೆ ಊರಲ್ಲಿ ಇದು ಗೊರೆಳ್ ಚಟ್ನಿ ಅಂತಾರೆ, ಗೊರೆಳ್ ಅಂತಾರೆ, ನಾವು ಹುಚ್ಚಳ್ ಅಂತೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡಿ, ಬೋಂಡ. ಇದು ಗೆಣಸು. ಮತ್ತು ನಾವು ಏನು ಗೊತ್ತಾ, ಗೆಣಸನ್ನ ನಾವು ಬೇಯಿಸ್ತೀವಿ. ಇದು ಸಿಹಿ ಗೆಣಸು. ಮತ್ತು ಹೆಂಗಿದೆ ಅಂದರೆ ಇದು ನಿಜಕ್ಕೂ ಚೆನ್ನಾಗಿದೆ. ನಾನು ಆಗಲೇ ಟೇಸ್ಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಇದು ಕುಂಬಳಕಾಯಿ ಹಾಕಿ ಮಾಡಿದ್ದಾರೆ. ಅಲ್ಲೇ ಒಂದು ಸರಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅಲ್ಲಿನೇ ಒಂದು ಸರಿ ಮಾಡಿ ತೋರಿಸ್ತೀನಿ. ಜುನ್ಕ ಸಖತ್ತಾಗಿದೆ.
ಶೇಂಗಾ ಹೋಳಿಗೆ ಅಂತೂ ಸೂಪರಾಗಿದೆ. ನಾನು ಆಗಲೇ ಊಟ ಮಾಡಿಬಿಟ್ಟೆ. ಮತ್ತು ನೋಡಿ, ಇದು ಸಜ್ಜೆ ರೊಟ್ಟಿ, ಗಟ್ಟಿ ರೊಟ್ಟಿ, ಇದು ತುಂಬ ಚೆನ್ನಾಗಿದೆ. ಶೇಂಗಾ ಹೋಳಿಗೆ ಅಂತೂ ಸೂಪರಾಗಿದೆ. ನೋಡಿ ಸ್ನೇಹಿತರೆ, ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಓಪನ್ ಮಾಡಿ ನೀವು ಆರ್ಡ್ರ್ ಮಾಡಿ ಅಲ್ಲೇ ಹೋಗಿ ಸವಿರಿ. ಇದನ್ನು ತುಂಬ ಚೆನ್ನಾಗಿದೆ, ಊಟ ಅಂತೂ ಸಖತ್ತಾಗಿದೆ ನಿಜಕ್ಕೂ. ನೋಡಿ, ಎಲ್ಲರೂ ಪ್ರೋತ್ಸಾಹ ಮಾಡಿ. ಧನ್ಯವಾದ.